ನಮಸ್ತೆ. ಈ ಘಟನೆ ನಡೆದಿರೋದು ನಮ್ಮ ನಂಜನಗೂಡಿನಲ್ಲಿ. ಅವರಿಬ್ರು ಗಂಡ ಹೆಂಡತಿ. ಇಬ್ರು ಬೈಕ್ ನಲ್ಲಿ ಹೋಗ್ತಾ ಇರ್ತಾರೆ. ಎದುರುಗಡೆಯಿಂದ ಒಂದು ಕಾರು ಬಂದು ಅವ್ರನ್ನ ಅಡ್ಡ ಹಾಕುತ್ತೆ. ಅವರು ಆ ಕಾರಿನಲ್ಲಿ ಬಂದವ್ರು ಇಳಿದು ಬಂದು ಇವರ ಮೇಲೆ ಅಟ್ಯಾಕ್ ಮಾಡಿ, ಹೆಂಡತಿ ಮೇಲೆಲ್ಲ ಗಂಡನ ಮೇಲೆ ಅಟ್ಯಾಕ್ ಮಾಡಿ ಅವನ ತಿವಿತಾರೆ. ನಂತರ ಇವರ ಬಳಿ ಇರುವ ಚಿನ್ನ ಮತ್ತು ಕ್ಯಾಶ್ ಏನಿದೆ ಅದನ್ನ ತೆಗೆದುಕೊಂಡು ಹೋಗೋ ಪ್ಲಾನ್ ಅವ್ರದ್ದಾಗಿತ್ತು. ಈ ಪಾಪ ಈ ಬೈಕ್ನಲ್ಲಿ ಇದ್ದ ವ್ಯಕ್ತಿಗೆ, ಗಂಡನಿಗೆ ತುಂಬಾ ಗಂಭೀರ ಗಾಯ ಆಗುತ್ತೆ, ತುಂಬಾ ರಕ್ತ ಹೋಗ್ತಾ ಇರುತ್ತೆ. ಅಷ್ಟರಲ್ಲಿ ಮತ್ತೊಂದು ವೆಹಿಕಲ್ ಆ ದಾರಿಯಲ್ಲಿ ಬರುತ್ತೆ. ಆವಾಗ ಆ ಕಾರಿನಲ್ಲಿ ಯಾರು ದರೋಡೆಗೆ ಬರ್ತಾರೋ ಅವ್ರು ಎದ್ರೋ ಬಿದ್ರೋ ಅಂತ ಓಡಿ ಹೋಗ್ತಾರೆ. ಆ ಕಾರಿನಲ್ಲಿ ಬಂದವ್ರು ನೋಡಿದಾಗ ಈ ವ್ಯಕ್ತಿ ತುಂಬಾ ಗಾಯ ಆಗಿ ಒದ್ದಾಡ್ತಾ ಇದ್ದಾರೆ. ಅವರು ಇವರ ನೆರವಿಗೆ ಬರ್ತಾರೆ. ತಕ್ಷಣವೇ ಒಂದು ಆಂಬ್ಯುಲೆನ್ಸ್ ಕರೆಸಿ ಈ ವ್ಯಕ್ತಿಯನ್ನು ಆಂಬ್ಯುಲೆನ್ಸ್ ನಲ್ಲಿ ಕಳಿಸಿ ಒಂದು ಖಾಸಗಿ, ಮೈಸೂರಿನ ಒಂದು ದೊಡ್ಡ ಖಾಸಗಿ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಹೆಂಡತಿನ ಸಮೇತ ಅವರ ಕಾರ್ನಲ್ಲಿ ಕರ್ಕೊಂಡ್ ಬಂದು ಹಾಸ್ಪಿಟಲ್ ನಲ್ಲಿ ಬಿಡ್ತಾರೆ. ಹಾಸ್ಪಿಟ್ಲಿಗೆ ಬಂದ ಹೆಂಡತಿ ಮನೆಯವರಿಗೆಲ್ಲ ಫೋನ್ ಮಾಡಿ ಹತ್ಕೊಂಡು ಫೋನ್ ಮಾಡ್ತಾಳೆ. ನನ್ನ ಗಂಡನಿಗೆ ಯಾರೋ ಅಟ್ಯಾಕ್ ಮಾಡಿದ್ರು, ನಾವಿಬ್ರು ಹೋಗ್ತಾ ಇರುವಾಗ ದರೋಡೆಕೋರರು ಬಂದು ನಮ್ಮನ್ನ ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತಾಳೆ. ಆತನ ಮನೆಯವರೆಲ್ಲ ಗಾಬರಿ ಆಗ್ತಾರೆ. ಎಲ್ಲರೂ ಅಕ್ಕ ತಂಗಿಯರು ಎಲ್ಲರೂ ಓಡಿ ಬರ್ತಾರೆ. ಮನೆಯವರೆಲ್ಲ ಬಂದಾಗ ಹಾಸ್ಪಿಟಲ್ ನಲ್ಲಿ ನಂತರ ತಿಳಿದು ಬರೋದು ಆತನಿಗೆ ತುಂಬಾ ಗಾಯ ಆಗಿತ್ತು, ಆತನ ಪ್ರಾಣ ಪಕ್ಷಿ ಹೋಗಿರುತ್ತೆ. ಆದ್ರೆ ಅವನ ಹಾಸ್ಪಿಟಲ್ ನಲ್ಲಿ ಅವನು ಕೂಡ ಹೇಳಿಕೆ ಕೊಟ್ಟಿರ್ತಾನೆ. ಏನು ಅಂದ್ರೆ, ನನಗೆ ಯಾರೋ ಅಟ್ಯಾಕ್ ಮಾಡಕ್ಕೆ ಬಂದ್ರು, ಮೇ ಬಿ ಅವನು ಕೂಡ ಯೋಚನೆ ಮಾಡಿ ದರೋಡೆಕೋರರತ್ತ. ಆದ್ರೆ ಇದು ದರೋಡೆಕೋರರ ಕೃತ್ಯವಲ್ಲ. ತನ್ನ ಹಿಂದೆ ಬೈಕಿನಲ್ಲಿ ತನ್ನ ಹಿಂದೆ ಸೀಟಿನಲ್ಲಿ ಕೂತು ಬಂದ ತನ್ನ ಹೆಂಡತಿ ಮಾಡಿದ ಖತರ್ನಾಕ್ ಪ್ಲಾನ್ ಅಂತ ಅಮಾಯಕ ಗಂಡನಿಗೆ ಗೊತ್ತೇ ಆಗ್ಲಿಲ್ಲ. ಕೊನೆವರೆಗೂ ಗೊತ್ತಾಗ್ಲಿಲ್ಲ. ಆದ್ರೆ ಹೆಂಡತಿ ಇನ್ನೊಂದು ಮುಖ ಆತನಿಗೆ ಪರಿಚಯವಾಗಿತ್ತು. ಅದು ಗೊತ್ತಾದ ಕಾರಣದಿಂದಲೇ ಆಕೆ ಈತನ ಕತೆ ಮುಗಿಸುವ ಸ್ಕೆಚ್ ಮಾಡಿದ್ದು. ಏನ್ ಇವರ ಕತೆ ನೋಡೋದಾದ್ರೆ, ಆ ಒಂದು ಖತರ್ನಾಕ್ ಹೆಂಡತಿ ಹೆಸರು ಸಂಗೀತ. ಈ ಅಮಾಯಕ ಗಂಡ ಇದ್ದಾನಲ್ಲ, ಅವನ ಹೆಸರು ರಾಜೇಂದ್ರ. ಇವರಿಬ್ರು ಪ್ರೀತಿಸಿ ಮದುವೆಯಾದ ಜೋಡಿಗಳು. ಚೆನ್ನಾಗಿ ಜೀವನ ಮಾಡ್ತಾ ಇರ್ತಾರೆ. ಆವಾಗ ಅವಳಿಗೆ ಪ್ರವೀಣ ಎನ್ನುವ ಒಬ್ಬ ವ್ಯಕ್ತಿ ಜೊತೆ ಸಂಬಂಧ ಬೆಳೆಯುತ್ತೆ. ಇವರಿಬ್ಬರ ಸಂಬಂಧ ಎಲ್ಲಿವರೆಗಿರುತ್ತೆ ಅಂದ್ರೆ, ಈ ರಾಜೇಂದ್ರ ಮತ್ತು ಸಂಗೀತ ಮಲಗುವ ಗಂಡ ಹೆಂಡತಿ ಬೆಡ್ರೂಮಿಗೆ ಪ್ರವೀಣ ಬಂದು ಹೋಗುವಷ್ಟಿರುತ್ತೆ. ರಾಜೇಂದ್ರಗೆ ಇದು ಯಾವ್ದು ಗೊತ್ತೇ ಆಗಲ್ಲ. ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ತಾ ಇರ್ತಾರೆ, ನೀನ್ ಇಲ್ಲದಿದ್ದಾಗ ಈ ಯಾರೋ ಒಬ್ಬ ಬಂದು ಹೋಗ್ತಾನೆ ಅಂತ. ಆವಾಗ ರಾಜೇಂದ್ರ ಸಂಗೀತಳ ಫೋನ್ ಚೆಕ್ ಮಾಡಿದಾಗ ಅಲ್ಲಿರೋ ಫೋಟೋಗಳನ್ನ ನೋಡಿ ಆತನಿಗೆ ತುಂಬಾ ಶಾಕ್ ಆಗುತ್ತೆ. ಈತನ ಬೆಡ್ರೂಮ್ ಅಲ್ಲಿ ಯಾವುದೋ ಪುರುಷ ಬಂದು ತನ್ನ ಹೆಂಡತಿಯ ಕೈಯನ್ನು ಹಿಡಿದು ತುಂಬಾ ಲಲ್ಲೆ ಹೊಡಿತಿರೋ ಫೋಟೋಗಳು ಅದಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಆತನ ಜೊತೆ ಶಾಪಿಂಗ್ ಮಾಲ್ಗಳಲ್ಲಿ ಸುತ್ತಿದ್ದು, ಸಿನಿಮಾ ಥಿಯೇಟರ್ಗಳಲ್ಲಿ ಸುತ್ತಿದ್ದ ಹಾಗೆ ಹಲವಾರು ಫೋಟೋಗಳು ಆಕೆಯ ಮೊಬೈಲ್ ನಲ್ಲಿ ಇತ್ತು. ನೀ ತುಂಬಾ ಕೋಪ ಬರುತ್ತೆ. ಅವನಿಗೆ ಫೋನ್ ಮಾಡಿ ಕೇಳಿದ್ರೆ ಅವನು ಅದಕ್ಕೆ ಇನ್ನೊಂದು ಚಂದ ಕತೆ ಕಟ್ಟುತ್ತಾನೆ. ಏನು ಅಂತ ಹೇಳ್ತಾನೆ ಅಂದ್ರೆ, ಇಲ್ಲ ನಮ್ಮಿಬ್ಬರ ನಡುವೆ ಏನು ಸಂಬಂಧ ಏನಿಲ್ಲ, ಆಕೆ ನನಗೆ ಒಂದು ಹೆಣ್ಣಿನಿಂದ ತುಂಬಾ ಟಾರ್ಚರ್ ಆಗ್ತಿತ್ತು, ಹೆಲ್ಪ್ ಮಾಡಕ್ಕೋಸ್ಕರ ತೆಗ್ದ ಫೋಟೋಗಳು ಅಂತ. ಯಾವ್ದೋ ಹೆಣ್ಣು ಅವನ ತುಂಬಾ ಇಷ್ಟಪಡದೆ ಟಾರ್ಚರ್ ಮಾಡ್ತಿದ್ದಂತೆ, ಇವಳ ಜೊತೆ ಕ್ಲೋಸ್ ಆಗಿರೋ ಫೋಟೋಗಳನ್ನ ತೋರಿಸಿ ಅವಳನ್ನ ದೂರ ಮಾಡಕ್ಕೆ ಮಾಡಿದಂತ ಒಂದು ಪ್ಲಾನ್ ಅದು ಅಂತ. ಯಾರ್ ನಂಬ್ತಾರೆ? ಆತ ಕೇಳ್ತಾನೆ, ನಿನ್ನ ಪ್ಲಾನ್ ಇದೇ ಆಗಿದ್ರೆ ನನ್ನ ಹತ್ರ ಹೇಳ್ಬೇಕಾಗಿತ್ತು, ನೀವಿಬ್ರು ನನ್ನ ಹತ್ರ ಡಿಸ್ಕಸ್ ಮಾಡ್ಬೇಕಾಗಿತ್ತು. ಆದ್ರೆ ಅದೇನು ನೀವು ಮಾಡ್ಲಿಲ್ಲ, ಮತ್ತೆ ಹೇಗೇತಾ? ಆವಾಗ ತುಂಬಾ ಅವ್ರದ್ದೊಂದು ಆಡಿಯೋ ಕ್ಲಿಪ್ ಇದೆ, ತುಂಬಾ ಮಾತುಕತೆ ನಡೆಯುತ್ತೆ. ಆ ವ್ಯಕ್ತಿ ಅಂದ್ರೆ, ನಂಗೆ ಅವಳು ಮದುವೆ ಆಗಿರೋ ವಿಷಯನೇ ಗೊತ್ತಿಲ್ಲ ಆತ. ರಾಜೇಂದ್ರ ಕೇಳ್ತಾನೆ, ನೀ ನಮ್ಮ ಮನೆಗೆ ಬರುವಾಗ ಅಲ್ಲಿ ವಾಲ್ ಅಲ್ಲಿ ನಮ್ಮ ಫೋಟೋಗಳಿದೆ, ಅದು ಕೂಡ ನೀನ್ ನೋಡಿಲ್ವಾ ಅಂತ. ಇಲ್ಲ ನಾನ್ ನಿಮ್ ಮನೆಗೆ ಬರುವಾಗ ಫೋಟೋನೇ ನೋಡಿಲ್ಲ ಅಂತ. ಸುಳ್ಳು ಮೇಲೆ ಸುಳ್ಳು. ಇವರಿಬ್ರು ಅವಾಗ ತುಂಬಾ ಪ್ಲಾನ್ ಮಾಡ್ತಾರೆ. ಯಾವಾಗ ತನ್ನ ಹೆಂಡತಿಗೆ ಇನ್ನೊಂದು ಸಂಬಂಧ ಇದೆ, ಥಿಯೇಟರ್ ಹೋಗಿ ಕೈನ ಹಿಡ್ಕೊಂಡು ಕಿತ್ಕೊಟ್ಟಿರೋದು. ಕೈ ಹಿಡ್ಕೊಂಡೆ ಯಾವ ಥಿಯೇಟರ್ ಹೋಗಿದ್ದು? ಹತ್ರ ಇದೆ, ಕಳಿಸ್ತೀನಿ. ಯಾವ್ದೋ ಥಿಯೇಟರ್ ಹೋಗಿದ್ದು, ಯಾವ್ದೋ ಮೂವಿಗೆ ಹೋಗಿದ್ದು, ಇದೆಲ್ಲ 2 ವರ್ಷದ ಹಿಂದೆ ಮಾತ್ರ. 2 ವರ್ಷದ ಹಿಂದೆನೆ ಹಿಂದೆ ಮಾತ್ರ. ತನ್ನ ಹೆಂಡತಿ ತನಗೆ ಮೋಸ ಮಾಡ್ತಿದ್ದಾಳೆ ಅಂತ ಗೊತ್ತಾದಾಗ ಅದು ಯಾವ ಗಂಡನಿಗೂ ಸಹಿಸಕ್ ಸಾಧ್ಯ ಆಗಲ್ಲ. ರಾಜೇಂದ್ರನಿಗೂ ಅಷ್ಟು ಕೋಪ ಬರುತ್ತೆ. ಇದೇ ಕಾರಣಕ್ಕೆ ಗಂಡ ಹೆಂಡತಿ ನಡುವೆ ತುಂಬಾ ಜಗಳಗಳು ನಡೆಯುತ್ತೆ. ಒಮ್ಮೆ ಒಬ್ಬ ವ್ಯಕ್ತಿ ನಮಗೆ ಮೋಸ ಮಾಡ್ತಿದ್ದಾರೆ ಅಂದ್ರೆ ನೆಕ್ಸ್ಟ್ ಅವ್ರನ್ನ ನಂಬೋದು ಕೂಡ ಕಷ್ಟ ಆಗುತ್ತೆ. ಈಗ ಪ್ರತಿಯೊಂದು ವಿಷಯಕ್ಕೂ ರಾಜೇಂದ್ರ ಆಕೆನ ಡೌಟ್ ಪಡ್ತಾನೆ. ಇವರಿಬ್ಬರ ನಡುವೆ ಜಗಳ ತುಂಬಾನೇ ಮಿತಿ ಮೀರುತ್ತೆ. ಈಗಿರುವಾಗ ಆಕೆ ಹೇಳ್ತಾಳೆ, ನಾನು ಇನ್ನು ಆ ರೀತಿಯನ್ನು ನಡೆದುಕೊಳ್ಳಲ್ಲ ಅಂತ. ನಂತರ ಇವರಿಬ್ರು ಬೈಕ್ ನಲ್ಲಿ ಹೋಗುವಾಗ ಇವಳು ಪ್ಲಾನ್ ಮಾಡಿ ಎಲ್ಲಿಗೂ ಕರ್ಕೊಂಡು ಹೋಗೋದವನ. ಅದಕ್ಕಿಂತ ಮೊದ್ಲು ತಮ್ಮ ಮತ್ತು ಇನ್ನಿಬ್ಬರಿಗೆ ಇದ್ರ ಒಂದು ಸುಪಾರಿ ಕೊಟ್ಟಿರ್ತಾಳೆ.
ನನ್ನ ಜೊತೆ ಬೈಕಿನಲ್ಲಿ ಹೋಗುವಾಗ ಆ ಕಡೆಯಿಂದ ಅವ್ರ ಕಾರ್ನಲ್ಲಿ ಬಂದು ಈತನ ಮೇಲೆ ದಾಳಿ ಮಾಡ್ತಾರೆ. ನಂತರ ಈ ದರೋಡೆ ಕತ್ತೆ ಕಟ್ಟಿದ್ರೆ ಏನ್ ಅಷ್ಟು ದೊಡ್ಡ ಈಗ ಈ ರೀತಿ ಕಟ್ಟಿ ನಡೀತಾ ಇರತ್ತಲ್ಲ, ಇವುಗಳ ಮೇಲೆ ಸಂಶಯ ಬರಲ್ಲ ಅಂತ ಆಕೆ ಪ್ಲಾನ್ ಆಗಿತ್ತು. ಆದ್ರೆ ದೇವ್ರ ದೊಡ್ಡವನು, ಅಷ್ಟೊತ್ತಿಗೆ ಅಲ್ಲಿಗೆ ಬೇರೆ ಒಂದು ವೆಹಿಕಲ್ ಬಂತು, ಆತನ ಹಾಸ್ಪಿಟ್ಲಿಗೆ ಸಾಗಿಸಲಾಯ್ತು. ಆವಾಗ ಆತನ ಮೊಬೈಲ್ ಆತನ ಮನೆಯವರಿಗೆ ಸಿಕ್ಕಾಗ ನಿಜವಾದ ಅಸಲಿ ಕಥೆಗಳು ಬಯಲಾಗ್ತಾ ಹೋಯ್ತು. ಆತನ ಮೊಬೈಲ್ ನಲ್ಲಿ ಪ್ರವೀಣ್ ಎಂಬ ವ್ಯಕ್ತಿ ಜೊತೆ ಮಾತಾಡಿದ ಆಡಿಯೋಗಳಿತ್ತು. ಈಕೆ ಆ ಪ್ರವೀಣ್ ಜೊತೆ ಸುತ್ತಿರುವ ಫೋಟೋಗಳು, ವಿಡಿಯೋಗಳು ಎಲ್ಲವೂ ಇತ್ತು. ಹಾಗಾಗಿ ಇದು ಮನೆಯವರಿಗೆ ಗೊತ್ತಾಗತ್ತೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಕೂಡ ಸರಿಯಾದ ರೀತಿಯಲ್ಲಿ ನಡೆಯುತ್ತೆ. ಈಗ ತನ್ನ ಗಂಡನ ಕತೆ ಮುಗಿಸಿದವಳು ಜೈಲಿಗೆ ಹೋಗಿದ್ದಾಳೆ. ಬೇಡ ಅಂದ್ರೆ ಆಕೆ ಬಿಟ್ಟು ಆತನಿಗೆ ವಿಚ್ಛೇದನ ಕೊಟ್ಟು ಹೋಗ್ಬೋದಾಗಿತ್ತು. ಆದ್ರೆ ಇವಳು ತಾನು ಒಳ್ಳೆಯವಳಿಗೆ ಎಲ್ಲೂ ಸಿಕ್ಕಾಕಿಕೊಳ್ಬಾರ್ದು, ಮುಂದೆ ನಾನು ಯಾರನ್ನ ಇಷ್ಟಪಟ್ಟಿದ್ದೀನಿ ಅವನ ಜೊತೆ ಜೀವನ ಚೆನ್ನಾಗಿ ಬಾಳ್ಬೇಕು ಅಂತ ಖತರ್ನಾಕ್ ಪ್ಲಾನ್ ಮಾಡಿ ಈಗ ಸಿಕ್ಕಾಕಿಕೊಂಡಿದ್ದಾಳೆ. ಪ್ರಕರಣ ಇದೆಯಲ್ಲ, ಗಿರೀಶ್ ಕೇಸ್ ಅನ್ನು ನೆನಪಿಸುವಂತೆ ಇದೆ. ಶುಭ ಆಕೆ ಕೂಡ ತನ್ನ ಬಾವಿ ಪತಿಯನ್ನು ಇದೇ ಒಂದು ಕತೆ ಕಟ್ಟಿ ಅವನ ಜೀವ ತೆಗೆದು ಈಗ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾಳೆ. ಈ ಘಟನೆ ಕರ್ನಾಟಕದಲ್ಲಿ ತುಂಬಾ ಸದ್ದು ಮಾಡಿತ್ತು. ಅವಳು ಗಿರೀಶ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು, ಅವಳಿಗೆ ಆಗ್ಲೇ ಒಂದು ಲವರ್ ಇರ್ತಾನೆ, ಅವನ ಜೊತೆ ಪ್ಲಾನ್ ಮಾಡಿ ಗಿರೀಶ್ ಹತ್ರ ಹೇಳ್ತಾಳೆ ಎಂಗೇಜ್ಮೆಂಟ್ ಆಗಿದಲ್ಲ, ಇವ್ರಿಗೆ ಸ್ವಲ್ಪ ಮಾತಾಡ್ಬೇಕು, ನಿನ್ ಜೊತೆ ಹೊರಗೆ ಬರ್ಬೇಕು ಅಂತ. ಇವನಿಗೆ ಖುಷಿಯಾಗಿ ಗಿರೀಶ್ ಕರ್ಕೊಂಡು ಹೋಗ್ತಾನೆ. ಇವಳು ಹೇಳೋದು ಏರ್ಪೋರ್ಟ್ ಬಳಿ ಹೋಗುವ, ಅಲ್ಲಿ ನಂಗೆ ವಿಮಾನ ಎಲ್ಲ ಫ್ಲೈ ಆಗೋದು ನೋಡ್ಬೇಕು ಅಂತ. ಗಿರೀಶ್ ನನ್ನ ಮದುವೆ ಆಗೋ ಹುಡುಗಿ ಯಾಕೋ ಈಗ ಹೊರಗ್ ಬಾ ಅಂತ ಕರೆದ್ರೆ ಯಾರಿಗಾದ್ರೂ ಒಂದು ಖುಷಿ ಅಲ್ಲ, ಆತರ ಇಲ್ಲಲೇ ಅವಳ ಜೊತೆ ಹೋಗ್ತಾನೆ. ಅಲ್ಲಿಗೆ ಹೋದಾಗ ಇವಳ ಬಾಯ್ ಫ್ರೆಂಡ್ ಮತ್ತಿತರ ಬಂದು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆವಾಗ ಕೂಡ ಈಕೆ ಕತೆ ಕಟ್ಟಿದ್ದು, ಯಾರೋ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ರು, ಅವರು ಈ ರೀತಿ ದರೋಡೆಕೋರರು ಯಾರೋ ಬಂದ್ರು ಅಂತ. ಆದ್ರೆ ನಂತರ ಅದನ್ನು ಕೂಡ ಅಷ್ಟೇ, ಎಲ್ಲರೂ ಫಸ್ಟಿಗೆ ನಂಬ್ತಾರೆ ಈ ರೀತಿ ದರೋಡೆಗೆ ಯಾರೋ ಯತ್ನ ಮಾಡಿ ಪಾಪ ಅವನಿಗೆ ಹಾಗೆ ಆಯ್ತು ಅಂತ. ಆದ್ರೆ ಆಕೆ ಬಿಹೇವಿಯರ್ ನಲ್ಲ ಇರುವ ಚೇಂಜಸ್ ಮತ್ತೆ ಎಂಗೇಜ್ಮೆಂಟ್ ಸಿಡಿ ಎಲ್ಲ ನೋಡುವಾಗ ಪೊಲೀಸರಿಗೆ ಅಂತ ಡೌಟ್ ಬಂದು ನಂತರ ಇನ್ವೆಸ್ಟಿಗೇಷನ್ ಮಾಡಿದಾಗ ಅದು ಈಕೆ ಮಾಡಿದ ಕೃತ್ಯ. ನೋಡಕ್ಕೆ ತುಂಬಾ ಸುಂದರಿಯಾಗಿದ್ಲು, ಆದ್ರೆ ಆ ಸುಂದರ ಮುಖದ ಹಿಂದೆ ಅಷ್ಟೊಂದು ಒಂದು ರಾಕ್ಷಸಿ ರೂಪ ಇತ್ತು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಈಕೆ ಕೂಡ ಅಷ್ಟೇ, ನೋಡಕ್ಕೆ ಚೆನ್ನಾಗಿದ್ದಾಳೆ, ಅಲ್ಲದೆ ಗಂಡನ ಪ್ರೀತಿಸಿ ಮದುವೆಯಾದವಳು, ನಂತರ ಈ ರೀತಿ ಮಾಡ್ಕೊಂಡಿದ್ದಾಳೆ. ಇಂಥವ್ರಿಗೆಲ್ಲ ಕಠಿಣ ಶಿಕ್ಷೆ ಆಗ್ಬೇಕ.